ಏನೇ ಗಿರಿಜಾ ಇಲ್ಲಿ ಬಂದಿದ್ಲ? ಹಾಗಾದ್ರೆ ನನಗ್ ಯಾಕೆ ಸುಳ್ಳು ಹೇಳ್ದೆ ನೀನು? ಮರ್ಯಾ ಹೌದು ಕಣೋ, ಗಿರಿಜಾ ಬಂದಿದ್ಲು. ನನ್ನ ಮಗಳು ನನ್ನ ನೋಡಕ್ ಬಂದಿದ್ಲು. ಏನಿವಾದ? ಸರಿ ನರ್ಸ್, ಡಾಕ್ಟರ್ ಕರ್ಕೊಂಬನ್ನಿ. ಹೇಳಿ ಸರ್. ಡಾಕ್ಟರ್, ನಮ್ಮಮ್ಮನ ನಾವೀಗ ಮನೆ ಕರ್ಕೊಂಡು ಹೋಗ್ತೀವಿ. ಅಲ್ಲ ಸರ್, ನಾವ್ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಬೇಡ, ಇವತ್ತೇ ಕಳ್ಸ್ಕೊಡಿ. ಅವ್ರು ಇಲ್ಲೇ ಇದ್ರೆ ಬೇಡದೇ ಇರೋರೆಲ್ಲ ಬಂದು ಅವ್ರನ್ನ ಭೇಟಿ ಮಾಡ್ತಾ ಇರ್ತಾರೆ. ನಾನ್ ಹೇಳ್ತಾ ಇದೀನಿ, ಅಮ್ಮನ್ನ ಈಗ್ಲೇ ಡಿಸ್ಚಾರ್ಜ್ ಮಾಡಿ. ಸರಿ ಸರ್, ನೀವ್ ಹೇಳ್ದಾಗೆ ಆಗ್ಲಿ. ಅಮ್ಮ, ನಿನ್ನ ನೋಡಿದ್ರೆ ತುಂಬಾ ಗಟ್ಮುಟ್ಟಾಗಿದ್ಯಾ ಅಂತ ಅನ್ನಿಸ್ತಾ ಇದೆ. ಈ ಆಸ್ಪತ್ರೆ ಟ್ರೀಟ್ಮೆಂಟ್ ಯಾಕೋ ಸರಿ ಹೋಗ್ತಾ ಇಲ್ಲ. ನಡಿ, ಮನೇಲೆ ಕೊಡ್ತೀವಿ. ಏನ್ ಮಾತೃಶ್ರೀ ಅವರೇ, ನಿಮ್ಮ ಮಾತೃಶ್ರೀ ಅವ್ರನ್ನ ನೋಡಿ ಖುಷಿ ಆಯ್ತು. ಅಮ್ಮ, ಯಾಕಮ್ಮ ಇನ್ನೂ ಅಳ್ತಿದ್ಯಾ? ನಾವೆಲ್ಲ ಸೇರ್ಕೊಂಡು ಎಷ್ಟೇ ರಿಸ್ಕ್ ಆದ್ರೂ ಈ ಆಸೆನ ಈಡೇರಿಸಿದೀವಿ ತಾನೆ, ಮತ್ತೆ ಯಾಕಮ್ಮ ಅಳ್ತೀಯಾ? ಸಂತೋಷಕ್ಕೆ ಅಳ್ತಿರೋದು ಕಣ್ರು. ಯಾಕೆಂದ್ರೆ ಎಷ್ಟೋ ಜನ ಮಕ್ಕಳು ಬೆಳೀತಾ ಬೆಳೀತಾ ಅವ್ರ ಅಪ್ಪ ಅವನ್ನೇ ಮರ್ತು ಹೋಗ್ತಾರೆ. ಇನ್ನು ಕೆಲವರು ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಒಂದು ಜವಾಬ್ದಾರಿ ಅಂತ ಅವ್ರ ಕರ್ತವ್ಯ ಪರಿಪಾಲಿಸ್ತಿರ್ತಾರೆ. ಆದ್ರೆ ನೀವೆಲ್ಲ ನಮ್ಮನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿದ ತಕ್ಷಣ ನನಗೋಸ್ಕರ ಎಷ್ಟು ಕಷ್ಟಪಟ್ರಿ, ನನ್ನ ಭಾವನೆನ ಅರ್ಥ ಮಾಡ್ಕೊಂಡ್ರಿ. ಅಲ್ಲಬ್ಬಾ, ನನ್ನ ಅಮೂಲ್ಯನ ಆಸ್ಪತ್ರೆ ಕರ್ಕೊಂಡು ಹೋದ ಕೇಶವ ಅದಂದ್ರು ಸ್ವಲ್ಪ ಹೊತ್ತು ಆಸ್ಪತ್ರೆಗೆ ಬರ್ದಿರೋ ಹಾಗೆ ಅವ್ರನ್ನ ಹಾಗೆ ತಡೆದಿದ್ದ. ಇನ್ನು ಮಾಧವ ಅವ್ರಪ್ಪಂಗ್ ಅನುಮಾನ ಬರ್ಬಾರ್ದು ಅಂತ ಅಂಗಡಿಗೆ ಹೋಗಿ ಅವ್ರಪ್ಪನ್ ಜೊತೆಗೆ ಇದ್ದ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಅನ್ಸುತ್ತೆ ಕಣ್ರು. ನಿಮ್ಮಿಂತ ಮಕ್ಕಳನ್ನ ಹೆತ್ತಿದೀನಿ ಅಂತ. ಹಲೋ ಅತ್ತೆ, ಸಾಕು. ಏನು ಬರೀ ನಿಮ್ ಮಕ್ಳನ್ ಮಾತ್ರ ಹೊಗಳ್ತಿದ್ದೀರಾ? ನಾನು ಕೇಶವನ್ ಜೊತೆ ನಿಬ್ರಣ್ಣ ನಿರ್ಬಿಕಿವಿ ಹೂವ ಮುಡ್ಸಕ್ ಹೋಗಿದ್ದೆ ಗೊತ್ತಾ? ಹೌದಮ್ಮ, ನಾನು ಮೀನಾತ್ಗೆ ಕೇಶವನ್ನ ಎಷ್ಟು ರಿಸ್ಕ್ ತಗೊಂಡು ಅಲ್ಲಿ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ಕೊಂತಿದೀವಿ ಗೊತ್ತಾ? ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳ್ತೀರಾ? ಆದ್ರೆ ಏನ್ ಮಾಡೋದು, ಪಾಪ ಡೈಲಾಗೇ ಇರ್ಲಿಲ್ಲ. ನೀವೆಲ್ಲ ತುಂಬಾ ರಿಸ್ಕ್ ತಗೊಂಡು ನಂಗೂ ಅತ್ತೆಗೂ ಅಜ್ಜಿನ್ ನೋಡೋ ಅವಕಾಶ ಮಾಡ್ಕೊಟ್ಟಿದೀರ. ಅದೇನೋ ಹೇಳ್ತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗಕ್ ಹೋಯ್ತು ಅಂತ, ಹಾಗಾಗಿದೆ. ಅದೇ ತರ ಅತ್ತೆ ಜೊತೆ ನಾನು ಹೋಗಿ ಅಜ್ಜಿನ ಅಮ್ಮನ ಎಲ್ರನ್ನ ಮಾತಾಡ್ಸ್ಕೊಂಡ್ ಬಂದೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆಗ ಹಂಗ ನೋಡಕ್ ಹೋದ್ರೆ ಇವ್ರಿಗೆಲ್ಲರಿಗಿಂತ ಜಾಸ್ತಿ ರಿಸ್ಕ್ ತಗೊಂಡಿರೋದು ನಾನೇ. ನನ್ನ ಜೀವನ ಪಣಕ್ಕಿಟ್ಬಿಟ್ಟು ಆ ಐರಾವನ ಹತ್ರ ಸುಳ್ಳು ಹೇಳಿದೀನಿ. ಎಂತ ಸುಳ್ಳು ಅಂತೀಯ? ಅದನ್ನ ನೆನ್ಸ್ಕೊಡ್ರೇನೆ ನಾನು ಬೇಸ್ಮೆಂಟ್ ಅಲ್ಲ. ಬಾಸ್, ನಾನು ಇದನ್ನೇ ಹೇಳ್ತಿದ್ದು. ಪ್ಲಾನ್ ಮಾಡೋದ್ರಿಂದ ಹಿಡಿದು ಎಕ್ಸಿಕ್ಯೂಟ್ ಆಗೋವರೆಗೂ ನಿಮ್ ಕಾಂಟ್ರಿಬ್ಯೂಷನ್ ಅತ್ಯದ್ಭುತ. ಅಪ್ಪ ಕೇಶವ, ಸುಮ್ನಿರಪ್ಪ. ನೀನು ಬಾಸ್ ಅಂದು ವಿಷಯ ಏನಾರು ಅವ್ರಿಗೆ ಗೊತ್ತಾದ್ರೆ ನಾಳೆ ಊಷ್ಟಾಗಿ ಹೋಗ್ತೀನಿ ಅಷ್ಟೇ. ನನಗ್ ಗೊತ್ತು ಕಣ್ರು, ನನಗೋಸ್ಕರ ಅಬ್ಬುಗೋಸ್ಕರ ನೀವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಹೇಗ್ ಕೃತಜ್ಞತೆ ಹೇಳಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮಪ್ಪ ಯಾವಾಗ್ಲೂ ನನಗೆ ಕೂಡು ಕುಟುಂಬ ಬೇಕು ಅಂತ ಹೇಳ್ತಿದ್ರು. ಆಗ ನಾನು ನಿಮ್ಮಪ್ಪ ಅನಾಥರಲ್ವಾ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ ಅನ್ಕೊಂಡೆ. ಆದ್ರೆ ಅವರ ಕಷ್ಟಕ್ಕೆ ಹೆಗ್ಲಾಗೋ ಒಗ್ಗಟ್ಟು, ಆ ಕೂಡು ಕುಟುಂಬದಲ್ಲಿ ಸಿಗೋ ಪ್ರೀತಿ ಏನು ಅಂತ ಇವತ್ ನೀವೆಲ್ಲ ನನಗೆ ನಿರೂಪಿಸ್ಬಿಟ್ರಿ. ಅಮ್ಮ, ಏನ್ ಮಾಡ್ತಾ ಇದ್ದೀವಿ ನೋಡು, ನಮ್ಮೆಲ್ರಿಗೂ ಅಮ್ಮ ನೀನು, ನಮ್ಮೆಲ್ರಿಗೂ ಆಧಾರ. ಪ್ರತಿದಿನ ಅಡ್ಗೆ ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ತೀಯ. ಪ್ರೀತಿಯಿಂದ ನಮ್ಮ ಮನ್ಸಿರೋದು ಪ್ರತಿ ಕ್ಷಣ ನಾವ್ ಏನಾದ್ರೂ ಕೇಳಿ ಹೇಳ್ದೆ ಹೋಗ್ಲಿ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀಯ. ಅಂತದ್ರಲ್ಲಿ ನೀನ್ ಇಷ್ಟಪಟ್ಟಿದ್ ಒಂದೇ ಒಂದು, ಅದನ್ನ ನೆರವೇರ್ಸೋದ್ ದೊಡ್ಡ ವಿಷಯನಮ್ಮ. ಇದು ನನಗೆ ದೊಡ್ಡ ವಿಷಯನೇ ಕಣ್ರೋ. ನಿಮ್ಮೆಲ್ಲ ಋಣನ ಹ್ಯಾಕ್ ತೀರಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮುಂದೆ ಇನ್ನೊಂದ್ ಜನ್ಮ ಅಂತಿದ್ರೆ ನಿಮ್ಗೆ ಯಾರಿಗಾದ್ರೂ ಮಗಳಾಗಿ ಹುಟ್ಟಿ ನಿಮ್ ಋಣನ ತೀರಿಸಿದೀನಿ. ಹಾಗೆ ಹೇಳ್ಬೇಡಮ್ಮ ಪ್ಲೀಸ್. ಎಲ್ಲಾ ಜನ್ಮದಲ್ಲೂ ನೀನೇ ನಮ್ಮಮ್ಮ ಆಗಿರ್ಬೇಕು. ಹೌದಮ್ಮ, ನೀನೇನಾದ್ರೂ ನಮ್ಮ ಮಗುವಾಗಿ ಹುಟ್ರೆ ನೀನ್ ಎಷ್ಟು ನಮ್ಗೆ ಪ್ರೀತಿ ಕೊಟ್ಟೆ, ಅಷ್ಟೇ ಪ್ರೀತಿ ನಮ್ ಕೈಯಿಂದ ನೀನು ಕೊಡಕ್ಕಾಗುತ್ತೆ ಅಂತ ನಮ್ಗೆ ನಂಬಕ್ಕಾಗ್ತಿಲ್ಲ. ಅದ್ರಲ್ಲೂ ನೀವು ನಮ್ಮನ್ನ ನೋಡ್ಕೊಂಡಷ್ಟು ಬೆಳೆಸಿದಷ್ಟು ಚೆನ್ನಾಗಿ ನಾವು ನಿಮ್ಮನ್ನ ನೋಡ್ಕೊಳಕ್ ಆಗಲ್ಲಮ್ಮ. ಅದಕ್ಕೆ ಪ್ರತಿ ಜನ್ಮಕ್ಕೂ ನೀನೇ ನಮ್ಮಮ್ಮ ಆಗಿರ್ಬೇಕು. ಅಮ್ಮ, ನಿನ್ ಋಣ ನಮ್ ಮೇಲಿದ್ಯಮ್ಮ. ಅದನ್ನ ಒಂದ್ ಜನ್ಮದಲ್ಲಿ ತೀರ್ಸೋದಕ್ಕಾಗಲ್ಲ. ಅದಕ್ಕೆ ಪ್ರತಿ ಜನ್ಮದಲ್ಲೂ ನೀನ್ ಮಗನಾಗ್ಬಿಟ್ಟಿ ಸ್ವಲ್ಪ ತೀರಿಸ್ಬೋದಮ್ಮ. ಗಿಜ್ಜಾ, ಒಳಗ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಬಾಯ್ ಆಚೆಗೆ. ಚಂದ್ರು, ಸುಮ್ನಿರಮ್ಮ. ನನ್ ಮಾತು ಕೇಳು. ಸುಮ್ನಿರಮ್ಮ. ಬೇಡ ರೀ, ಬೇಡ. ಅಕ್ಕೆ ಸುಮ್ನಿರ. ಒಳಗಡೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಬಾಯ್ ಆಚೆಗೆ. ಗಿರ್ಜಾ, ಬಾರೆ ಆಚೆ. ನಿಮ್ದೆಲ್ಲ ಕೇಳಿಸ್ತಾ ಇದೆ. ನಮ್ಮ ಅಣ್ಣಂದನ್ನ ಗಿರಿಜಾ ಅಂತ ಕರೀತಾ ಇದಾರೆ. ಅಮ್ಮ, ನಿಮ್ ಅಣ್ಣಂದ್ರು ಗಿರಿಜಾ ಅಂತ ಕರಿತಾ ಇದಾರೆ, ಆದ್ರೆ ಮುದ್ದಾಗಲ್ಲ, ಅರ್ಚ್ಕೋತಿದಾರೆ. ಅವ್ರು ಕರಿತಾರ ದಾಟಿ ನೋಡಿದ್ರೆ ಅವ್ರು ಸತ್ಯ ಅಲ್ಲ. ಗಿರ್ಜಾ, ಬಾ ಆಚೆಗೆ. ಹಾಗಾದ್ರೆ ಏನ್ ಮಾಡೋದು? ಅಮ್ಮ, ನೀನೇನು ತಲೆ ಕೆಡ್ಸ್ಕೊಳ್ಬೇಡ, ಅವ್ರನ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಬೇಡಮ್ಮ, ನಾವು ನೋಡ್ಕೋತೀವಿ. ಬೇಡ ಕಣ್ರೋ. ಬಾ ಅಂದೆ. ಏಯ್, ಯಾಕಿದ್ದೀರಾ? ಏನಾಯ್ತು? ನಿಮ್ಗಳ ಹತ್ರ ಏನೋ ಮಾತು. ಕರೆ ನಿಮ್ಮಮ್ಮನ. ಆಗಲ್ಲ, ಏನ್ ವಿಷಯ ಅಂತ ಮೊದಲು ಹೇಳಿ, ಅವ್ರನ್ನ ಕರೆಸ್ಬೇಕು. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ತರ ನಿಂತಿದ್ರಲ್ಲ ನೀವು. ನಮ್ಮ ಅಮ್ಮನ ನೋಡಕ್ಕೆ ನಿಮ್ಮಮ್ಮ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕಾಗಿತ್ತು? ಯಾರು ಹೇಳಿ ಕಿಲ ಆಸ್ಪತ್ರೆಗೆ ಹೋದ್ರು? ಏನ್ ಹೇಳ್ತಿದ್ದೀರಾ? ನಮ್ಮಮ್ಮ ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲ್ ಹೋಗಿಲ್ಲ. ಇರೋ ವಿಷಯನೇ ಹೇಳ್ತಾ ಇದೀವಿ. ನಮ್ಮನ್ನ ಯಾಮರ್ಸಿ ಆ ಗಿರಿಜಾ ನಮ್ಮಮ್ಮ ನೋಡಕ್ಕೆ ಆಸ್ಪತ್ರೆಗೆ ಹೋಗಿದಾರೆ. ಪುಚ್ಚಿ ಬಾಯಿ, ಏನೇನ ಹೇಳ್ಬೇಡಿ. ಏನ್ ನಡೀತಾ ಇದೆ ಇಲ್ಲಿ? ನಿಮ್ಗೆ ಜಗಳ ಆಡಕ್ಕೆ ಏನು ಕಾರಣ ಸಿಗ್ಲಿಲ್ವಾ? ನೆಪ ಮಾಡ್ಕೊಂಡು ಬಂದಿಲ್ ಗಲಾಟೆ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಅಮ್ಮಂಗ್ ಹುಷಾರಿಲ್ಲ, ಅವ್ರನ್ನ ಮೊದಲು ಹೊರಗೆ ಕರ್ಕೊಂಡೋಗಿ ಮಲಗಿಸಿ ಅವ್ರನ್ನ ಎದುರಿಟ್ಕೊಂಡು ಏನ್ ಇಲ್ಲಿ ಗಲಾಟೆ ಮಾಡ್ತಾ ಇದ್ದೀರಾ? ನಮ್ಮಮ್ಮನ ಹೇಗ್ ನೋಡ್ಕೋಬೇಕು ಅಂತ ನಿನ್ನಿಂದ ಕಲಿಬೇಕಾಗಿಲ್ಲ. ಮೊದ್ಲು ನಮ್ಮ ಪ್ರಶ್ನೆಗೆ ಉತ್ತರ ಕೊಡು. ಏನ್ ಪ್ರಶ್ನೆ? ನಿನ್ ಹೆಂಡತಿ ನಮ್ಮಮ್ಮನ್ ನೋಡೋದಕ್ಕೆ ಆಸ್ಪತ್ರೆಗೆ ಬಂದಿದ್ದಾಳೆ. ಅಮ್ಮನಿಗೆ ಊಟನೂ ತಗೊಂಡ್ ಬಂದಿದ್ದಾಳೆ. ಯಾರನ್ ಕೇಳ ಆಸ್ಪತ್ರೆಗೆ ಬಂದು? ಗಿರ್ಜಾ ಆಸ್ಪತ್ರೆಗೆ ಬಂದಿಲ್ಲ. ಏನೇನು ಸುಳ್ಳು ಹೇಳ್ಬೇಡಿ. ಯಾವ್ದೇ ಕಾರಣಕ್ಕೂ ಅವ್ರು ಆಸ್ಪತ್ರೆಗೆ ಬಂದಿಲ್ಲ. ಹೌದಾ ಶ್ರೀಕಂಠ? ಏನಾಯ್ತು? ಗಿರಿಜಾ ಆಸ್ಪತ್ರೆಗೆ ಬರ್ತಾನೆ ನೀವ್ ಮನೆ ಬಾಕ್ಸು ಆಸ್ಪತ್ರೆಗೆ ಬಂದ್ಬಿಡ್ತಾ? ಏನಿದು? ಗಿರ್ಜನೆ ಅಡ್ಗೆ ಮಾಡಿ
ಅವ್ರ ಅಮ್ಮಂಗೆ ಬಾಕ್ಸಲ್ಲಿ ಕೊಟ್ಟು ಕಳಿಸ್ಬೇಕು ಅಂತಿದ್ಲು. ನಾನೇ ಸುಂದ್ರಂಗ್ ಕೊಡಕ್ ಹೇಳಿದ್ದು. ಓ ಇದೆಲ್ಲ ನಿನ್ಗೆ ಗೊತ್ತಿದ್ದೇ ಆಗಿರೋದಾ? ಇದ್ರಲ್ಲಿ ನಿನ್ ಕುಮ್ಮಕ್ ಬೇರೆ ಇದೆಯಾ? ನಾಸ್ತಿ ಆಗಲ್ಲ ನಿನ್ಗೆ. ಫು! ಏಯ್, ನಾಲ್ಗೆ ಮೇಲೆ ನಿಗಾ ಇರ್ಲಿ. ಏಯ್ ಮೊದ್ಲು ನಿನಗೆ ನಿನ್ ಮನೆಯವ್ರ ಮೇಲೆ ನಿಗಾ ಇರ್ಲಿ. ಹೌದು, ನಿನ್ ಮನೆಯವ್ರ ಯಾಕೆ ನಮ್ಮನೆ ವಿಷಯಕ್ಕೆ ಬರ್ಬೇಕು? 31 ವರ್ಷದ ಹಿಂದೆ ಅಪ್ಪ ಅಮ್ಮನ ಕಾಲ್ ಕಸುತ್ತಾರ ನೋಡಿ ಓಡೋದೊಳಗೆ ಈಗ ಯಾಕೆ ಮನೆಯವ್ರ ಮೇಲೆ ಪ್ರೀತಿ? ಗಿರ್ಜಾ ಅಲ್ಲಿಗೆ ಬಂದಿಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಹೌದಾ? ನಾವು ಬಾಯಿಂದ ಹೇಳಿದ್ರೆ ನಿನ್ಗೆ ನಂಬಿಕೆ ಇಲ್ಲ ಅಲ್ಲ? ಇರು ನೋಡಪ್ಪ, ನೋಡು, ನಿನ್ ಕಣ್ಣಾರೆ ನೋಡು. ಗಿರ್ಜಾ, ಇವ್ರು ಹೇಳ್ತಾ ಇರೋದು ನಿಜನಾ? ಹೌದು ರೀ. ಅಂದ್ರೆ ನೀನು ಅಮೂಲ್ಯ ಅಲ್ಲಿಗೆ ಹೋಗಿದ್ರ? ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಅವನ್ ನೋಡ್ದೆ ನನ್ ಕೈಲಿರಕ್ ಆಗ್ಲಿಲ್ಲ ರೀ. ಅದಕ್ಕೆ ನಾನು ಮತ್ತೆ ಅಮ್ಮ ವಲ್ಲಭನ್ ಜೊತೆ ಆಸ್ಪತ್ರೆಗೆ ಹೋಗ್ಬಿಟ್ವಿ. ನಿನ್ನ ಹೆಂಡತಿನ ನಿಜ ಒಪ್ಕೊಂಡಾಯ್ತಲ್ಲ, ಈಗೇನ್ ಹೇಳ್ತೀಯಾ? ಗಿರ್ಜಾ, ನಿನ್ ಮೇಲೆ ನನ್ ಕೋಪ ಬರ್ತಾ ಇದೆ. ರೀ ದಯವಿಟ್ಟು ನನ್ ಮೇಲೆ ಸೆಟ್ ಮಾಡ್ಕೋಬೇಡ್ರಿ. ನನ್ನ ಕ್ಷಮಿಸ್ಬಿಡ್ರಿ. ಹೋಗಿದ್ದೆ ತಾನೆ ಆಸ್ಪತ್ರೆಗೆ ನೀನು? ಬರೀ 1 ಗಂಟೆ ಇದ್ ಬಂದ್ಯಾ ನೀನು? ಸಂಜೆ ತನಕ ಇದ್ ಬರೋದ್ ತಾನೆ? ನೀನ್ ಹೋಗಿದ್ದು ಆಸ್ಪತ್ರೆಗೆ, ಅವ್ರ ಮನೆಗಲ್ಲ. ಇಷ್ಟಕ್ಕೂ ಅವ್ರು ನಿಮ್ಮಮ್ಮ. ಏಯ್, ಏನೋ ಬೊಗಳ್ತಾ ಇದೀಯಾ? ಹೌದು ಕಣ, ಅವರು ನಿಮ್ಗೆ ಸುಂದ್ರಂಗೆ ಹೇಗ್ ಅಮ್ಮನೋ, ಗಿರ್ಜಂಗೂ ಅಮ್ಮನೇ. 31 ವರ್ಷಗಳಿಂದ ನಿಮ್ಮ ದ್ವೇಷಗಳ ಶಾಪ ತಟ್ಟಿ ಶಾಪಗ್ರಸ್ತಳಾಗಿ ಅಮ್ಮನ ಪ್ರೀತಿಯಿಂದ ದೂರ ಇದ್ದಾಳೆ. ಹಬ್ಬ ಹರಿದಿನ ಮುಂಜಿ ಯಾವ್ದಕ್ಕೂ ನೀವು ಇವಳನ್ನ ಕಡಿಯೋದಿಲ್ಲ. ಅವಳು ಈ ಗೆರೆ ದಾಟ್ ಬರೋದಿಲ್ಲ. ಆದ್ರೆ ಸ್ವಂತ ತಾಯಿಗೂ ಹುಷಾರಿಲ್ಲ ಅಂದಾಗ ಅವಳು ನೋಡಕ್ ಬರ್ಬಾರ್ದು ಅಂದ್ರೆ ಯಾವ ನ್ಯಾಯನೋ ಇದು? ನನ್ನ ಗಿರ್ಜಾ ಹೆತ್ತ ತಾಯಿಂದ ದೂರ ಆಗಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಅನ್ನೋದು ನನಗ್ ಗೊತ್ತು. ಏಯ್, ನಿಮ್ಗೆಲ್ರೂ ಅರ್ಥ ಆಗತ್ತಿದ್ದು. ಕಣ್ಣು ಮುಂದೆನೆ ತಾಯಿ ಇದ್ರು ಗಿರ್ಜೆ ಮಾತಾಡಕ್ ಆಗದೆ ಇರೋ ಸ್ಥಿತಿ ತಂದಿದ್ರು ನೀವು. ಸಾಲದಕ್ಕೆ ನೀವಿಬ್ರು ಅವ್ರ ಮುಂದೆನೆ ಜಗಳ ಆಡ್ಕೊಂಡು ಅವನ್ನ ಹಾಸ್ಪಿಟ್ಲ್ ಸೇರ್ಕೊಳ್ಳೋಂಗ್ ಮಾಡಿದೀರ. ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಏನ್ರು ಆಗ್ ನೋಡ್ತಾ ಇದ್ದೀರಾ? ಮುಂದೇನಾದ್ರೂ ಗಿರ್ಜಾ ಅಮ್ಮನ್ ನೋಡ್ಬೇಕು ಅಂದ್ರೆ ನಾನೇ ಧೈರ್ಯವಾಗಿ ಕಳಿಸ್ತೀನಿ. ನಿಮ್ ಕೈಲಿ ಏನು ಮಾಡಕ್ ಆಗೋದಿಲ್ಲ. ಹೋಗಿ ಅಮ್ಮನ್ ಒಳಗ್ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಳಿ. ಏನ್ರಡ ಹಂಗನ್ಬಿಟ್ರೆ ಬಾಬಾ ಹೇಳೋದು ಅರ್ಥ ಆಗಿಲ್ವಾ? ಯಾವಾಗ ನೋಡಿದ್ರೆ ಒಳ್ಳೆ ಐರವನ ಮೈರವನ ಅರ್ಧಂಗ್ ಕಟ್ತೀರಾ. ಹೋಗಿ ಅಮ್ಮನ್ ಕರ್ಕೊಂಡು ಒಳಗೆ ಹೋಗಿ. ಏಯ್ ಇದಕ್ಕೂ ನಿನ್ಗೆ ಕುತ್ಕೊಳ್ರಿ. ರೀ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನೀವ್ ಆಸ್ಪತ್ರೆಗೆ ಊಟ ಕಳ್ಸಕ್ ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಆದ್ರೆ ಮನಸ್ ತಡಿಲಿಲ್ಲ ರೀ. ಅದಕ್ಕೆ ನಿಮಗ್ ಹೇಳ್ದೆ ಆಸ್ಪತ್ರೆಗೆ ಹೋಗಿ ಅಮ್ಮನ್ ನೋಡ್ಕೊಂಬಂದೆ. ಸಾರಿ ರೀ. ಬಾಯ್ಲಿದೆ, ಕುತ್ಕೋ. ಅಬ್ಬೇ ನಾನ್ ಬಯ್ಯ ಕರಿತಾ ಇಲ್ಲ, ಬಾ ಕುತ್ಕೋ. ಗಿರ್ಜಾ, ನಾನು ತುಂಬಾ ಕಟ್ನಿಟ್ಟಿನ ಮನುಷ್ಯ, ಆದ್ರೆ ಕಟ್ಕ ಅಲ್ಲಾಗಿರು. ನಾನು ಕೆಟ್ಟ ಗಂಡನೋ, ಕೆಟ್ಟಪ್ಪನೋ, ಕೆಟ್ಟ ಮಾಮ ಅಲ್ಲ. ನನಗೂ ಮನುಷ್ಯತ್ವ ಇದೆ. ನಾನಿನ್ನ ಆಸ್ಪತ್ರೆಗೆ ಯಾಕೆ ಹೋಗ್ಬೇಡ ಅಂತ ಗೊತ್ತಾ? ಈಗ ನಡೀತಲ್ಲ ಗಲಾಟೆ ಗದ್ದಲ, ಇದೆಲ್ಲ ಆಸ್ಪತ್ರೆ ನಡೀತಾ ಇತ್ತು. ಆಗ ನಿನಗೆ ಅವಮಾನ ಆಗ್ತಾ ಇತ್ತು, ಬೇಜಾರಾಗ್ತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನನ್ಗೆ ಇರಕ್ ಆಗೋದಿಲ್ಲ ಗಿರ್ಜಾ. ಅದಕ್ಕೆ ಹೇಳಿ, ಇಷ್ಟಕ್ಕೂ ನಮ್ಮ ಈ 2 ಮನೆ ಮಧ್ಯೆ ಇದೆಯಲ್ಲ ದ್ವೇಷ, ಆ ಬೇಲಿನ ನಿನ್ ಸುತ್ತ ಹಾಕ್ತಾ ಇಲ್ಲ. ಅದಕ್ಕೋಸ್ಕರ ತಡೆದಿಲ್ಲ. ಒಂದ್ ಅರ್ಥ ಮಾಡ್ಕೋ ಗಿರ್ಜಾ, ನಿಮ್ಮ ಅಣ್ಣಂದ್ರಿಗೂ ನಂಗೂ ತುಂಬಾ ವ್ಯತ್ಯಾಸ ಇದೆ. ಆಯ್ತು ಬಿಡು, ನೀನ್ ಹೋಗಿದ್ದು ಆಯ್ತು, ಅಮ್ಮನ್ ನೋಡಿದ್ದು ಆಯ್ತು. ಸಮಾಧಾನ ಆಯ್ತಾ? ಹೌದು ರೀ, ತುಂಬಾ ಸಮಾಧಾನ ಆಯ್ತು. ಮನ್ಸಿಗೆ ಅಮ್ಮನ್ ನೋಡಿದ್ಮೇಲೆ ಆಯ್ತು. ಅಪ್ಪ ಯಾವ ವಿಷಯಕ್ಕೆ ಬೈತಾರೆ, ಯಾವ ವಿಷಯಕ್ಕೆ ಹೊಗಳ್ತಾರೆ ಒಂದು ಗೊತ್ತಾಗತ್ತಿಲ್ವಲ್ರು? ನಾವು ಒಲ್ಲಬಾ, ನಿನ್ಗೆ ಇಷ್ಟು ವರ್ಷ ಆದ್ರೂ ಅಪ್ಪನ ಅರ್ಥ ಮಾಡ್ಕೊಳಕ್ ಆಗಲ್ವೇನೋ? ಇಲ್ಲ ಅಣ್ಣ, ನನ್ ವಿಷಯ ಬಿಡು. ನಿನ್ಗೆ ನಾನ್ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲೇ ಇಲ್ಲ ಕಣ. ಇಷ್ಟಕ್ಕೂ ಯಾರ್ ತಲೆ ಓಡಿಸಿ ಇಷ್ಟೆಲ್ಲ ಮಾಡಿದ್ದು? ಅದು ನಾನೇ ರೀ. ನಾನೇ ಈ ರೀತಿ ಉಪಾಯ ಮಾಡಿ ಅಣ್ಣಂದ್ರ ಗೊತ್ತಾಗ್ದೇ ಇರೋ ಹಾಗೆ ಹೋಗ್ ಬಂದ್ಬಿಟ್ಟೆ. ನೀನು ನಿಜ ಹೇಳು ಗಿರ್ಜಾ. ಹೌದು ರೀ, ನಿಜವಾಗ್ಲೂ ನಾನೇ. ಇದಕ್ಕೇನಾ ಯಾವತ್ತು ನೀನ್ ಅಂಗಡಿ ಕಡೆ ಬರ್ದೇ ಇರೋ ಇವತ್ತು ಅಂಗಡಿ ಕಡೆ ಬಂದಿದ್ದು? ಕೇಶವ, ನಿನ್ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಇದಕ್ಕೆ ನಾ ಸುಳ್ಳು ಹೇಳಿದ್ದು. ಅಪ್ಪ ಅದು ಇದೆಲ್ಲ ನಿಂದೆ ತಾನೇ ಬುದ್ಧಿವಂತಿಕೆ. ಮಾಧವನ್ ಅಂಗಡಿ ಕಳ್ಸಿ, ಕೇಶವನ್ ಇನ್ನೊಂದ್ ಕಡೆ ಕಳ್ಸಿ, ನೀನು ಅಮ್ಮನ್ನ ಆಸ್ಪತ್ರೆ ಕರ್ಕೊಂಡೋದೆ ಅಲ್ಲ? ಹೌದಪ್ಪ. ಕೇಳಿಲ್ಲ ನನ್ಗೆ, ಜೋರಾಗಿ ಹೇಳು. ಅದು ಹೌದಪ್ಪ. ಯಾಕೋ ಹೆದರ್ಕೋತಾ ಇದೀಯಾ? ತುಂಬಾ ಒಳ್ಳೆ ಕೆಲಸ ಇದೆಯಾ? ಹೆಮ್ಮೆಯಿಂದ ಜೋರಾಗಿ ಮಗಳನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದಂತ ತಾಯಿ ಹೃದಯಕ್ಕೆ, ತಾಯಿ ನೋಡ್ಬೇಕು ಅಂತ ಹಾತುರಿತಾ ಇದ್ದ ಮಗಳ ಹೃದಯಕ್ಕೆ ಇಬ್ರಿಗೂ ತೃಪ್ತಿ ಕೊಟ್ಟಿದ್ಯಾ ನೀನು. ಅವರಿಬ್ರು ಕಣ್ಣೀರ್ ಒರೆಸಿ ಪುಣ್ಯದ ಕೆಲಸ ಮಾಡಿದ್ಯಾ. ಇಂಥ ಪುಣ್ಯದ ಕೆಲಸನೇ ನಿನ್ನ ಮುಂದೆ ಕಾಯೋದು. ಇಂಥ ಕೆಲಸ ಎಲ್ಲ ಮಾಡಿದಾಗ ನನಗೂ ತುಂಬಾ ಹೆಮ್ಮೆ ಇದೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಗಿರಿಜಾ, ಒಂದ್ ಮಾತು. ಈ ಸಲ ಏನೋ ನಾನ್ ನಿನ್ ಪರವಾಗಿ ನಿಂತ್ಕೊಂಡೆ. ಹಾಗಂತ ನನ್ ಗಂಡ ಯಾವಾಗ್ಲೂ ನನ್ ಹಿಂದೆ ನಿಂತ್ಕೋತಾನೆ ಅಂತ ಪದೇ ಪದೇ ಈ ತರ ಕೆಲಸ ಮಾಡ್ಬೇಡ. ಯಾಕಂದ್ರೆ ಮತ್ತೆ ನನಗೆ ನಿಮ್ ಅಣ್ಣಂದ್ರ ಜೊತೆ ಜಗಳ ಆಡೋ ತಾಳ್ಮೆ ಇಲ್ಲ. ಆಯ್ತು ರೀ. ಹಿಂಗೆ ನೀನು ಪಾಸು, ನಾನು ಪಾಸ್. ಸ್ವಾರ್ಕನೋ, ಬಾಯ್. ಸಿಗ್ತೀನಿ ನಾಳೆ ಕಾಲೇಜಲ್ಲಿ. ಬಾಯ್, ಗುಡ್ ನೈಟ್. ಎಷ್ಟೆಲ್ಲ ಇದೆ ವರ್ಕ್ಲೋಡು, ಯಾವಾಗ ಓದೋದು, ಯಾವಾಗ ಮುಗಿಸೋದು. ಏನಮ್ಮ ಕರಿಬೇಕು? ಫುಲ್ ಖುಷಿನಾ? ಕಣೋ, ನಂಗ್ ತುಂಬಾ ಖುಷಿ ಆಗ್ತಾ ಇದೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕಣೋ. ಏಯ್, ನೀನೇನೆ ಕ್ಯಾರೆಕ್ಟರ್ ಬಿಟ್ಟು ಹೋಗ್ತಾ ಇದ್ಯಾ? ನೋಡು, ಈ ತರ ಎಮೋಷನಲ್ ಆಗೆಲ್ಲ ಮಾತಾಡ್ಬೇಡ, ನಿನಗೆ ಸೂಟ್ ಆಗಲ್ಲ. ನೀನಾಗೆ ಇರ್ಬೇಕು. ಇಲ್ಲ ಕಣೋ ಕಾಡ್ಪಾಪ, ಈಗಿನ ಕಾಲದಲ್ಲಿ ಪ್ರೀತ್ಸೋ ಜೋಡಿನೇ ಸರಿ ಇರಲ್ಲ. ಜಗಳ ಮಾಡ್ಕೊಂಡ್ ಇರ್ತಾರೆ ಗೊತ್ತಾ? ಆದ್ರೆ ನಾನು ನೀನು ಹುಟ್ಟಿದಾಗಿಂದನೂ ಜಗಳ ಆಡ್ತಾನೆ ಇದೀವಿ. ಜಗಳ ಆಡ್ಕೊಂಡೆ ಮದ್ವೆ ಆದ್ವಿ. ಈಗ ಮದ್ವೆ ಆದ್ಮೇಲೆ ಜಗಳ ಆಡ್ತಾನೆ ಇದೀವಿ. ಆದ್ರೆ 3ನೇವ್ರ ಎದುರುಗಡೆ ನನ್ನ ಯಾವತ್ತೂ ನೀನ್ ಬಿಟ್ಕೊಟ್ಟಿಲ್ಲ. ನನಗ್ ಕಷ್ಟ ಅಂತ ಬಂದಾಗ ನನ್ ಹೆಗ್ಲಾಗ್ ನಿಂತಿದ್ಯಾ. ಪ್ರತಿ ಹಂತದಲ್ಲೂ ನನ್ ಕೈ ಬಿಡದೆ ನನ್ ಜೊತೆಲಿದ್ಯಾ. ಅದಕ್ಕೆ ಕಣೋ, ಥ್ಯಾಂಕ್ ಯು ಸೋ ಮಚ್. ಇವತ್ ನಾನು ನಿನ್ಗೆ ಒಂದಂತೂ ಹೇಳ್ತೀನಿ ಕಣೋ, ನಿನ್ ಜೀವನದಲ್ಲಿಡೋ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ ಜೊತೆ ಆಗಿರ್ತೀನಿ ಕಣೋ. ಅದು ಕಷ್ಟ ಆಗ್ಲಿ, ಸುಖ ಆಗ್ಲಿ, ಸಂತೋಷ ಆಗ್ಲಿ, ಏನೇ ಆಗ್ಲಿ, ಎಲ್ಲದ್ರಲ್ಲೂ ಪಾಲ್ ತಗೊಂತೀನಿ ಕಣೋ. ನಾನಂತೂ ನಿನ್ನ ಯಾವತ್ತೂ ಬಿಟ್ಕೊಡಲ್ಲ ಕಣೋ. ಇದ್ ನನ್ ಪ್ರಾಮಿಸ್.
ನೀನ್ ಯಾವಾಗ್ಲೂ ನನ್ನ ಜೊತೆ ಕಾಲ್ ಕೆರ್ಕೊಂಡು ಕಿರಿಕ್ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ರೇನೆ ನೀನಾಗಿರೋದು. ಈ ತರ ಎಲ್ಲ ಒಳ್ಳೆಯವಳಾಗೆಲ್ಲ ಮಾತಾಡ್ಬೇಡ. ಏನಕ್ಕೆ ಅಂದ್ರೆ ನಾನು ತಾಳಿ ಕಟ್ಟಿದ್ದೆ ಒಂದ್ ಗಂಡ್ಸ್ಗೆ. ನೀನ್ ಅವಾಗವಾಗ ಹೆಂಗ್ಸ್ತರ ಆಡ್ಬಿಟ್ರೆ ನನ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನೋಡು, ನಾನು ನಿನ್ಗೆ ಅಂಥ ದೊಡ್ಡ ಸಹಾಯ ಏನು ಮಾಡಿಲ್ಲ. ಅದ್ರಲ್ಲೂ ನಿನಗೆ ಸ್ಪೆಷಲ್ ಅಂತೂ ಮಾಡೇ ಇಲ್ಲ. ನಿನ್ ಜೊತೆ ನಮ್ಮಮ್ಮನೂ ಇದ್ರು. ಅವರು ಅಜ್ಜಿ ಮುಖ ನೋಡ್ಬೇಕು ಅಂತ ಹೇಳ್ತಾ ಇದ್ರು. ನಿಮ್ಮಿಬ್ರು ಕಷ್ಟನೂ ನನ್ಗೆ ಅರ್ಥ ಆಯ್ತು. ಒಂದ್ ಕಲ್ಲು ಹೊಡೆದ್ರೆ 2 ಹಣ್ಣು ಬೀಳುತ್ತಲ್ವಾ, ಹಾಗೆ ಇಬ್ರು ಹಾಸ್ಪಿಟ್ಲ್ ಕರ್ಕೊಂಡೋದೆ ಅಷ್ಟೇ. ಅದಕ್ಕೋಸ್ಕರ ನೀನು ಈ ತರ ಕಠೋರವಾದ ನಿರ್ಧಾರ ಎಲ್ಲ ತಗೊಳಕ್ಕೆ ಹೋಗ್ಬೇಡ. ಆಮೇಲೆ ಏಳೇಳು ಸಮುದ್ರನೂ ನಿನ್ ಜೊತೆನೇ ದಾಟ್ತೀನಿ ಅಂತ ಹೇಳಕ್ಕೆ ಹೋಗ್ಬೇಡ. ತಡ್ಕೊಳಕ್ಕಾಗಲ್ಲ ನನ್ಗೆ. ನೀನ್ ನನ್ ಜೊತೆ ಇದ್ರೆ ಸಮುದ್ರ ಬೇಕಾದ್ರೂ ದಾಟ್ತೀನಿ ಕಣೋ. ನಿನ್ ಮುಖದಲ್ಲಿ ಒಂದಾ ಕೋಪ ಇರಬೇಕು, ಇಲ್ಲ ಸಂತೋಷ ಇರಬೇಕು. ಈ ತರ ಕಣ್ಣೀರ್ನ ನನ್ನ ಕೈಯಿಂದ ನೋಡಕ್ಕಾಗಲ್ಲ. ಯಾವತ್ತಿಗೂ ಅಳ್ಬಾರ್ದು. ಟೈಮ್ ಆಯ್ತು, ಹೋಗಿ ಮಲ್ಕೋ. ನನ್ಗೊಂದೆರಡು ಕಾಲ್ ಇದೆ, ಮುಗಿಸ್ಕೊಂಡು ಬರ್ತೀನಿ.